ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣಿ. ಸ್ವಾಮಿ ವಿವೇಕಾನಂದರ ಕರ್ಮಯೋಗ. ನಿನ್ನೆ ಅಧ್ಯಾಯ 6ರಲ್ಲಿ ನಾವು ನೋಡ್ತಾ ಇದ್ವಿ, ನಾನ್ ಅಟ್ಯಾಚ್ಮೆಂಟ್ ಈಸ್ ಕಂಪ್ಲೀಟ್ ಸೆಲ್ಫ್ ಎಬ್ನೆಗೇಷನ್. ಅನಾಸಕ್ತಿ ಎಂದು ಹೇಳಿದಾಗ ಅದು ಪರಿಪೂರ್ಣ ಆತ್ಮ ಬಲಿದಾನ. ಸ್ವಾಮೀಜಿ ಹೇಳಿದರು, ನಾವು ಒಂದು ಒಳ್ಳೆಯ ಕೆಲಸ ಮಾಡಿದಾಗ 2 ಪರಿಣಾಮ ಆಗುತ್ತೆ. ಜಗತ್ತಿನಲ್ಲಿ ಯಾರು ಒಳ್ಳೆಯ ಕೆಲಸ ಮಾಡ್ತಾ ಇರ್ತಾರಲ್ಲ ಅವರೆಲ್ಲರಿಗೂ ನಾವು ಸಪೋರ್ಟಾಗಿ ಇರ್ತೇವೆ, ಒಂದನೆಯದು. ಎರಡನೆಯದು, ಯಾರು ಜಗತ್ತಿನಲ್ಲಿ ನಾವು ಮಾಡುವ ಒಳ್ಳೆಯ ಕೆಲಸವನ್ನೇ ಮಾಡ್ತಿದ್ದಾರೋ ಅವರೆಲ್ಲರ ಶಕ್ತಿ ನನ್ನ ಹಿನ್ನೆಲೆಯಲ್ಲಿ ಇರುತ್ತೆ. ಇದೇ ರೀತಿ ಒಂದು ಕೆಟ್ಟ ಕೆಲಸ ಮಾಡುವವನು ಕೂಡ 2 ಪರಿಣಾಮಗಳಿಗೆ ಒಳಗಾಗ್ತಾನೆ. ಜಗತ್ತಿನಲ್ಲಿ ಕೆಡುಕನ್ನು ಮಾಡುವ ಎಲ್ಲರಿಗೂ ಅವನು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾನೆ, ಒಂದನೆಯದು. ಎರಡನೆಯದು, ವಿಶ್ವದಲ್ಲಿ ಕೆಡುಕನ್ನು ಮಾಡುವ ಎಲ್ಲರ ಸಹಾಯ ಪ್ರೋತ್ಸಾಹ ಅವನ ಹಿನ್ನೆಲೆಯಲ್ಲಿ ಇದೆ ಎಂದು ಅರ್ಥ. ಸ್ವಾಮೀಜಿ ಹೇಳಿದರು, ಯಾರು ಎಲ್ಲ ಕೆಡುಕಿನ ನಡುವೆ ಒಳಿತಿನ ಇರುವಿಕೆಯನ್ನು ಮತ್ತು ಯಾರು ಎಲ್ಲ ಒಳಿತಿನ ನಡುವೆ ಕೆಡುಕಿನ ಇರುವಿಕೆಯನ್ನು ಗಮನಿಸುತ್ತಾನೆಯೋ ಅವನು ಕರ್ಮ ರಹಸ್ಯವನ್ನು ಬಲ್ಲವನು. ಕರ್ಮಯೋಗ, ಅನಾಸಕ್ತಿಯಿಂದ ಕರ್ಮ ಮಾಡಬೇಕು. ನಾವು ನಿರಂತರವಾಗಿ ಕರ್ಮ ಮಾಡ್ತಾನೆ ಇರಬೇಕು. ನಮ್ಮ ದೇಹ ಮನಗಳಿಂದ ಮಹತ್ ಕಾರ್ಯಗಳು, ಮಹತ್ ಕರ್ಮಗಳು ಹೊರಹೊಮ್ಮಿ ಬರಲಿ, ಅದೆಲ್ಲ ಸರಿ. ಆದರೆ ಕರ್ಮದ ಕೊನೆ ಯಾವುದು? ಸ್ವಾಮೀಜಿ ಹೇಳ್ತಾರೆ, ಯಾವಾಗ ನಾವು ಮಾಡುವ ಪ್ರತಿಯೊಂದು ಕರ್ಮ ಒಳಿತು ಕೆಡುಕಿನ ಮಿಶ್ರಣವೇ ಆಗಿದೆಯೋ, ಪ್ರತಿಯೊಂದು ಕರ್ಮ ನಮಗೆ ಸತ್ಫಲವನ್ನು ದುಷ್ಫಲವನ್ನು ಮಿಶ್ರವಾಗಿಯೇ ಕೊಡುತ್ತದೆಯೋ, ಆಗ ಕರ್ಮದ ಕೊನೆಯಲ್ಲಿ ಈ ವಿಷಚಕ್ರ ಅದರ ಮುಕ್ತಾಯ ಎಲ್ಲಿ? ಒಂದನೆಯದು. ಎರಡನೆಯದು, ನಾವು ಜಗತ್ತಿಗೆ ಒಳ್ಳೆಯದನ್ನು ಮಾಡಬೇಕು ಅಂತ ಕರ್ಮ ಮಾಡ್ತಾ ಇದ್ದೇವೆ. ನಮ್ಮ ಮನಸ್ಸಿನಲ್ಲಿರುವ ಕಲ್ಪನೆ ಏನು? ನಾಳೆ ಒಂದು ದಿನ ಬರುತ್ತೆ, ಆಗ ನಮ್ಮ ಕರ್ಮದ ಫಲವಾಗಿ ಇಡೀ ವಿಶ್ವದಲ್ಲಿ ಯಾರೂ ಹಸಿವೆಯಿಂದ ಇರಲ್ಲ, ಯಾರೂ ರೋಗಿಗಳು ಇರಲ್ಲ, ಎಲ್ಲೂ ಕೆಡುಕು ಇರುವುದಿಲ್ಲ, ದುಃಖ ಇರುವುದಿಲ್ಲ. ಸ್ವಲ್ಪ ಆಲೋಚಿಸಿ ನೋಡಿದಾಗ ಇಂಥ ಒಂದು ದಿನ ಜಗತ್ತಿನಲ್ಲಿ ಯಾವತ್ತಾದರೂ ಬರಲಿಕ್ಕೆ ಸಾಧ್ಯ ಇದೆಯಾ? ಮಿಲಿಯಾನುಗಟ್ಟಲೆ ವರ್ಷದಿಂದ ನಡೆದು ಬರುತ್ತಿರುವ ಈ ಜಗತ್ತಿನಲ್ಲಿ ಹಿಂದೆ ಯಾವತ್ತಾದರೂ ಇಂಥ ಒಂದು ದಿನ ಇತ್ತಾ? ಸ್ವಾಮೀಜಿ ಹೇಳ್ತಾರೆ, ನಾವು ಸುಖವನ್ನು ಹಿಡಿದುಕೊಂಡ್ವಿ ಅಂದರೆ ಆ ನಾಣ್ಯದ ಹಿಂದಿನ ಮುಖವೇ ದುಃಖ. ನಾವು ಒಳಿತನ್ನು ಹಿಡಿದುಕೊಂಡೆವು ಅಂದರೆ ಆ ನಾಣ್ಯದ ಹಿಂದಿನ ಮುಖವೇ ಕೆಡುಕು. ನಾವು ಆರೋಗ್ಯವನ್ನು ಹಿಡಿದುಕೊಂಡಿವಿ ಅಂದರೆ ಆ ಆರೋಗ್ಯವೆಂಬ ನಾಣ್ಯದ ಹಿಂದಿನ ಮುಖವೇ ಅನಾರೋಗ್ಯ. ಹಾಗಾದರೆ ಇಂಥ ಒಂದು ದಿನ ಯಾವತ್ತೂ ಜಗತ್ತಿನಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಏನು ಮಾಡಿದ್ರೂ ಸಾಧ್ಯ ಇಲ್ಲ. ಹಾಗಾದರೆ ನಾವು ಯಾಕೆ ಕರ್ಮ ಮಾಡಬೇಕು? ನಾವು ಯಾಕೆ ಕರ್ಮ ಮಾಡಬೇಕು ಅಂದರೆ ನಮ್ಮೊಳಗಿರುವ ಅಶುದ್ಧತೆಯನ್ನು ತೊಳೆದು ಹಾಕಲಿಕ್ಕೆ. ಕರ್ಮ ಮಾಡಿದಷ್ಟು ನಮ್ಮೊಳಗಿರುವ ಲೋಪದೋಷ ಮಾಲಿನ್ಯಗಳು ತೊಳೆದು ಹೋಗುತ್ತವೆ. ತನ್ಮೂಲಕ ನಾವು ಪರಿಶುದ್ಧರಾಗ್ತೇವೆ, ಒಳಿತಿನ ಕಡೆಗೆ ಮುನ್ನಡೆಯುತ್ತೇವೆ. ಕರ್ಮವನ್ನು ನಾವು ಹೇಗೆ ಮಾಡಬೇಕು?
ಅನಾಸಕ್ತಿಯಿಂದ ಮಾಡಬೇಕು. ಅನಾಸಕ್ತಿಯಿಂದ ಮಾಡಬೇಕು. ಏನದು ಅನಾಸಕ್ತಿ ಅಂದರೆ? ಕೆಲಸ ಮಾಡುವಾಗ ಪೂರ್ಣ ಅದರಲ್ಲೇ ಮುಳುಗಿರು, ಹೃತ್ಪೂರ್ವಕವಾಗಿ ಮಾಡು. ಕೆಲಸ ಮುಗಿದ ಮೇಲೆ, ಒಂದು ಸಲ ಕೈ ತೊಳೆದುಕೊಂಡ ಮೇಲೆ ನನಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ. ಆಫೀಸ್ಗೆ ಹೋಗಿರ್ತಾರೆ, ಅಲ್ಲಿನ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿರ್ತಾರೆ, ಅಲ್ಲಿನ ಎಲ್ಲ ತಲೆ ಬಿಸಿಯನ್ನು ತಂದು ಮನೆಯಲ್ಲಿ ಪತ್ನಿಯ ಮೇಲೆ ಮಕ್ಕಳ ಮೇಲೆ ವ್ಯಕ್ತಪಡಿಸ್ತಾರೆ. ಇದು ಕರ್ಮಯೋಗವಾ? ನಾವು ವ್ಯಕ್ತಪಡಿಸದೇ ಇರಬಹುದು, ಆದರೆ ನಮ್ಮ ತಲೆಯೊಳಗೆ ಅದೇ ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಅದೇ ಚಿಂತೆ, ಅದೇ ದುಃಖ ದುಗುಡ ಕೆಲಸ ಮಾಡ್ತಾ ಇರುತ್ತೆ. ಇದು ಕರ್ಮಯೋಗನ? ಅನಾಸಕ್ತಿ ಯೋಗ, ಅದೇ ಕರ್ಮಯೋಗ. ಹಾಗಂದ್ರೇನು? ಎಲ್ಲ ಕೆಲಸ ಮಾಡು, ಇದು ನನ್ನದೇ ಕೆಲಸ ಅಂತಲೇ ಮಾಡು. ಆದರೆ ಒಂದು ಸಲ ಕೆಲಸ ಮುಗಿದ ಮೇಲೆ ಇದಕ್ಕೂ ನನಗೂ ಏನೂ ಸಂಬಂಧ ಇಲ್ಲ. ಶ್ರೀಮಂತರ ಮನೆಯ ದಾಸಿಯ ಹಾಗೆ ಕೆಲಸ ಮಾಡು. ಅನಾಸಕ್ತಿ. ಸ್ವಾಮೀಜಿ ಹೇಳ್ತಾರೆ, ಅನಾಸಕ್ತಿಯನ್ನು ಅಭ್ಯಸಿಸಲಿಕ್ಕೆ 2 ಉಪಾಯಗಳಿವೆ. ಮೊದಲನೆಯದು, ನಾವು ಮನಸ್ಸಿನಲ್ಲಿ ಯಾವಾಗಲೂ ಆಲೋಚನೆ ಮಾಡ್ತಿರಬೇಕು, ನಾನು ಈ ಕರ್ಮದಿಂದ ಪೂರ್ತಿ ಬೇರೆ, ನಾನೇ ಬೇರೆ, ಈ ಕರ್ಮವೇ ಬೇರೆ. ಈ ಕರ್ಮ ಹೇಗೆ ಆಗುತ್ತೆ? ಇಂದ್ರಿಯಗಳು ವಿಷಯ ವಸ್ತುಗಳ ಸಂಪರ್ಕಕ್ಕೆ ಬಂದಾಗ ಒಂದು ಕೆಲಸ ನಡೆಯುತ್ತೆ. ಅದಕ್ಕೂ ಆತ್ಮನಾದ ನನಗೂ ಏನೂ ಸಂಬಂಧ ಇಲ್ಲ. ಆತ್ಮನಾದ ನಾನು ಸಾಕ್ಷಿ ಸಾಕ್ಷಿ ಸಾಕ್ಷಿ. ಶ್ರೀರಾಮಕೃಷ್ಣರು ಉದಾಹರಣೆ ಕೊಡ್ತಾರೆ. ಒಬ್ಬ ದೀಪದ ಬೆಳಕಿನಲ್ಲಿ ಭಾಗವತ ಓದ್ತಾನೆ, ಒಬ್ಬ ಅದೇ ದೀಪದ ಬೆಳಕಿನಲ್ಲಿ ಸುಳ್ಳು ಪತ್ರ ಬರಿತಾನೆ. ಈಗ ಆ ದೀಪಕ್ಕೆ ಭಾಗವತ ಓದಿದ ಪುಣ್ಯ ಬರುತ್ತಾ? ಸುಳ್ಳು ಪತ್ರವನ್ನು ಬರೆದ ಪಾಪ ಬರುತ್ತಾ? ಎರಡೂ ಬರಲ್ಲ. ಯಾಕೆ? ಆ ಬೆಳಕು ಕೇವಲ ಸಾಕ್ಷಿ. ಅದು ಭಾಗವತವನ್ನೂ ಓದಿಲ್ಲ, ಸುಳ್ಳು ಪತ್ರವನ್ನೂ ಬರೆದಿಲ್ಲ. ಅದು ಕೇವಲ ಎರಡಕ್ಕೂ ವಿಟ್ನೆಸ್, ಸಾಕ್ಷಿಯಾಗಿತ್ತು. ಹಾಗೆಯೇ ನಾವು ಪ್ರತಿಯೊಂದು ಕೆಲಸ ಕಾರ್ಯ ಮಾಡುವಾಗ ಯೋಚಿಸಬೇಕಂತೆ, ನಾನು ಸಾಕ್ಷಿ, ನಾನು ಸಾಕ್ಷಿ, ನಾನು ಸಾಕ್ಷಿ. ಕಣ್ಣು ನೋಡ್ತಾ ಇದೆ, ಕಣ್ಣು ನೋಡುವುದನ್ನು ನಾನು ನೋಡ್ತಾ ಇದ್ದೇನೆ, ನಾನು ನೋಡ್ತಾ ಇಲ್ಲ. ನಾಲಿಗೆ ಮಾತನಾಡ್ತಿದೆ, ನಾಲಿಗೆ ಮಾತನಾಡುವುದನ್ನು ನಾನು ನೋಡ್ತಿದ್ದೇನೆ, ನಾನು ಮಾತನಾಡ್ತಿಲ್ಲ. ಹೀಗೆ ಇಂದ್ರಿಯಾರ್ಥೇಭ್ಯ ವರ್ತಂತ ಇತಿ ಧಾರಯನ್. ಇಂದ್ರಿಯಗಳು ವಿಷಯಗಳ ಸಂಪರ್ಕಕ್ಕೆ ಬಂದಾಗ ಈ ಎಲ್ಲ ಕ್ರಿಯೆಗಳು, ಚಟುವಟಿಕೆಗಳು ನಡೆಯುತ್ತವೆ. ನಿಜವಾದ ನಾನು ಸಾಕ್ಷಿ. ನಾಹಂ ಕರ್ತ ನ ಮೇ ಕರ್ಮ, ಅಹಂ ಭೋಜನಂ ನೈವ ಭೋಜ್ಯಂ ನ ಭೋಕ್ತ. ತಿನ್ನುವವನೂ ನಾನಲ್ಲ, ತಿನ್ನುವ ಕ್ರಿಯೆಯೂ ನಾನಲ್ಲ, ತಿನ್ನಲ್ಪಡುವಿಕೆಯೂ ನಾನಲ್ಲ. ನಾನು ಏನೋ ನೋಡ್ತಾ ಇರುವವನು. ನಾನು ಸಾಕ್ಷಿ, ನಾನು ಸಾಕ್ಷಿ. ಇದು ಎಷ್ಟು ಪರಿಣಾಮಕಾರಿ ಅಂದರೆ, ಎಲ್ಲಿಯವರೆಗೆ ನಾನು ಸಾಕ್ಷಿ ಅಂತ ನಾನು ತಿಳಿದುಕೊಂಡು ನಾನು ಇನ್ನೊಬ್ಬರನ್ನು ಕೊಲೆ ಮಾಡಿದರೂ ಕೂಡ, ಕೊಲೆ ಮಾಡುವ ಕೆಲಸ ಇದೆಯಲ್ಲ, ಎಲ್ಲಕ್ಕಿಂತ ತುಂಬ ಕೆಟ್ಟ ಕೆಲಸ, ತುಂಬ ಸ್ಟ್ರಾಂಗ್ ಕೆಲಸ. ನಾನು ಇನ್ನೊಬ್ಬರನ್ನು ಕೊಲೆ ಮಾಡಿದರೂ ಕೂಡ ನಾನು ಸಾಕ್ಷಿ ಅಂತ ಅಂದ್ಕೊಂಡ್ರೆ ನನಗೆ ತಟ್ಟಲ್ಲ. ಸಾಕ್ಷಿ ಅಂದ್ಕೊಳ್ಬೇಕು, ಮತ್ತೆ ಅಂದ್ಕೊಳ್ದೆ ಮಾಡಿದರೆ ಪಾಪ ಬರುತ್ತೆ. ನಾನು ಸಾಕ್ಷಿ ಅಂತ ಅರಿತುಕೊಂಡು ಇನ್ನೊಬ್ಬರ ಕೊಲೆಯನ್ನು ಮಾಡಿದರೂ ಕೂಡ ನನಗೆ ತಟ್ಟಲ್ಲ. ನಾನು ಕೊಲ್ಲುವವನೂ ಅಲ್ಲ, ಕೊಲ್ಲಲ್ಪಟ್ಟ ಆ ವ್ಯಕ್ತಿನೂ ಅಲ್ಲ, ನಾನು ಆತ್ಮ.
ಎಂಥ ಏನೋ ಪವರ್ಫುಲ್ ಮಾತು. ಸಾಕ್ಷಿ ನಾನು. ಒಂದನೇ ಉಪಾಯ, ಅನಾಸಕ್ತಿಯನ್ನು ಅಭ್ಯಸಿಸಲಿಕ್ಕೆ ಮೊದಲ ಉಪಾಯ ನಾನು ಸಾಕ್ಷಿ, ನಾನು ಸಾಕ್ಷಿ, ನಾನು ಸಾಕ್ಷಿ ಎಂದು ಅಭ್ಯಾಸ ಮಾಡ್ತಾ ಹೋಗಬೇಕು, ಪ್ರಯತ್ನ ಮಾಡ್ತಾ ಹೋಗಬೇಕು. ಎರಡನೆಯ ಉಪಾಯ, ನಾನು ಕರ್ಮವನ್ನು ನನಗಾಗಿ ಮಾಡುತ್ತಿಲ್ಲ, ನಾನು ಕರ್ಮವನ್ನು ನನಗಾಗಿ ಮಾಡುತ್ತಿಲ್ಲ, ಭಗವಂತನ ಸೇವೆ ಎಂದು ಮಾಡುತ್ತಿದ್ದೇನೆ, ಭಗವಂತನಿಗಾಗಿ ಎಂದು ಮಾಡುತ್ತಿದ್ದೇನೆ. ಯಾವಾಗ ನಾನು ನನಗಾಗಿಯೇ ಮಾಡುತ್ತೇನೆಯೋ ಆಗ ಅದರ ಪುಣ್ಯನೂ ನನ್ನ ತಲೆಗೆ, ಅದರ ಪಾಪನೂ ನನ್ನ ತಲೆಗೆ. ಯಾವಾಗ ನಾನು ನನಗಾಗಿ ಮಾಡುತ್ತಿಲ್ಲವೋ ಅದರ ಪುಣ್ಯ ಪಾಪ ಯಾವತ್ತೂ ನನಗೆ ಬರಲ್ಲ. ಅವೆರಡನ್ನೂ ಕಟ್ಟಿಕೊಂಡು ನನಗೇನಾಗಬೇಕಾಗಿದೆ? ಬ್ಯಾಂಕಲ್ಲಿ ಕ್ಯಾಶಿಯರ್ ಇಡೀ ದಿನದಲ್ಲಿ ಲಕ್ಷಗಟ್ಟಲೆ ರೂಪಾಯಿಯನ್ನು ಲೆಕ್ಕ ಮಾಡ್ತಾನೆ. ಅವನು ಯಾವ ಕ್ಷಣ ಆದರೂ ಇದು ನನ್ನದು ಅಂದ್ಕೊಳ್ತಾನ? ಅದರಲ್ಲಿ ಏನಾದರೂ ಲಾಸ್ ಆದರೆ, ಅದರಲ್ಲಿ ಏನಾದರೂ ಲಾಭ ಬಂದರೆ ಅದು ನನ್ನದು ಅಂತ ಅವನಿಗೆ ಅನಿಸುತ್ತಾ? ಇಲ್ಲ. ಅವನು ಕೇವಲ ಕೆಲಸ ಮಾಡ್ತಿದ್ದಾನೆ. ಅದು ಜವಾಬ್ದಾರಿಯೆಲ್ಲ ಮ್ಯಾನೇಜರ್ದು ಅಥವಾ ಬ್ಯಾಂಕ್ದು. ಯಾಕೆ? ಅವನು ನಾನು ಮಾಡುತ್ತಿದ್ದೇನೆ, ನನಗಾಗಿ ಮಾಡುತ್ತಿದ್ದೇನೆ ಅಂತ ಭಾವನೆ ಇಟ್ಟುಕೊಂಡಿಲ್ಲ. ಅವನು ಮ್ಯಾನೇಜರ್ಗಾಗಿ ಅಂತ, ಡ್ಯೂಟಿ ಅಂತ ಮಾಡ್ತಿದ್ದಾನೆ. ಆದರೆ ನಾವು ಭಗವತ್ ಸೇವೆಗಾಗಿ, ಭಗವತ್ ಪೂಜೆಗಾಗಿ ಮಾಡುತ್ತಿದ್ದೇನೆ ಎಂದುಕೊಂಡಾಗ ಆ ಕರ್ಮದ ಪುಣ್ಯವೂ ನಮಗೆ ಬರುವುದಿಲ್ಲ, ಪಾಪವೂ ನಮಗೆ ತಟ್ಟುವುದಿಲ್ಲ. ಇದು ಹೇಗೆ ಅಂದರೆ, ಪುಣ್ಯ ಬೇಕು ಅಂತ ನಾವು ಅಂದ್ಕೊಂಡಿವ, ಪಾಪ ಅನಿವಾರ್ಯವಾಗಿ ಬಂದೇ ಬರುತ್ತೆ. ಅದನ್ನು ಬಿಡಲಿಕ್ಕೆ ಆಗಲ್ಲ. ನಮಗೆ ಸುಖ ಬೇಕು ಅಂತ ನಾವು ಆಸೆ ಪಟ್ಟೆವಾ, ದುಃಖ ಅನಿವಾರ್ಯವಾಗಿ ಬರುತ್ತೆ. ಅದನ್ನು ಬಿಡಲಿಕ್ಕೇ ಸಾಧ್ಯ ಇಲ್ಲ. ನಮಗೆ ಒಳಿತು ಬೇಕು ಎಂದು ಅಂದುಕೊಂಡೆವಾ, ಕೆಡುಕು ಅದರ ಜೊತೆಯಲ್ಲಿ ಬಂದೇ ಬರುತ್ತೆ. ಅದಕ್ಕಾಗಿ ಅನಾಸಕ್ತಿ ಯೋಗ ನಮಗೆ ಏನು ಹೇಳಿಕೊಡುತ್ತೆ ಅಥವಾ ಕಲಿಸಿಕೊಡುತ್ತೆ ಅಂದರೆ, ನೀನು ಮಾಡುವ ಪ್ರತಿಯೊಂದನ್ನೂ ಭಗವಂತನಿಗೆ ಅರ್ಪಣೆ ಅಂತ ಮಾಡು. ನನಗಾಗಿ ಅಂತ ಮಾಡಿದರೆ ಬಂಧನ, ಭಗವಂತನಿಗಾಗಿ ಅಂತ ಮಾಡಿದಾಗ ಅದು ಬಂಧಿಸಲ್ಪಡಲ್ಲ. ಯಾವಾಗ ನಾವು ಅನಾಸಕ್ತಿಯನ್ನು ಒಂದೋ ಸಾಕ್ಷಿ ಭಾವದಿಂದ ಅಥವಾ ಭಗವತ್ ಪೂಜೆ ಎಂಬ ಭಾವದಿಂದ ಮಾಡುತ್ತೇವೆಯೋ ಆಗ ಅದರ ಅಂತಿಮ ಹಂತ ಯಾವುದು? ಪರಿಪೂರ್ಣ ನಿಸ್ವಾರ್ಥತೆ. ಅದರ ಅಂತಿಮ ಹಂತ ಯಾವುದು? ಪರಿಪೂರ್ಣ ಆತ್ಮ ಬಲಿದಾನ, ದ ಎಟರ್ನಲ್ ಆ್ಯಂಡ್ ಎಂಟೈರ್ ಸೆಲ್ಫ್ ಎಬ್ನೆಗೇಷನ್, ವೇರ್ ದೇರ್ ಇಸ್ ನೋ ಐ ಬಟ್ ಆಲ್ ಈಸ್ ದೌ. ಸ್ವಾರ್ಥ ಇರುವುದರಿಂದಲೇ ನಮಗೆ ಇದು ಕೆಟ್ಟದ್ದು, ಇದು ಒಳ್ಳೆಯದು, ಇದು ಸುಖ, ಇದು ದುಃಖ ಎಂದು ಗೊತ್ತಾಗುತ್ತದೆ. ಯಾವಾಗ ಸ್ವಾರ್ಥ ಇಲ್ಲವೋ ನಮಗೆ ಇದು ಸುಖ, ಇದು ದುಃಖ ಅಂತ ಇರಲ್ಲ. ಇದು ಒಳಿತು, ಇದು ಕೆಡುಕು ಅಂತ ಇರಲ್ಲ. ಭಗವಂತ ಕೃಷ್ಣನಿಗೆ ಇಡೀ ಜಗತ್ತು ಅವನ ಸಂತಾನ, ಅಂಥ ಕುರುಕ್ಷೇತ್ರ ಯುದ್ಧದಲ್ಲಿ ಎಷ್ಟು 18 ಅಕ್ಷೋಹಿಣಿ ಸೇನೆ, ಎರಡೂ ಪಕ್ಷದವರನ್ನು ಸೇರಿಸಿ ಅಷ್ಟೂ ಜನಸಂಖ್ಯೆ, ಅಷ್ಟೇ ಅಲ್ಲ, ಅಷ್ಟೊಂದು ಅಶ್ವಗಳು, ಅಷ್ಟೊಂದು ಕುದುರೆ, ಆನೆಗಳು, ರಥಗಳು ಎಲ್ಲ ನಾಶವಾಗಿ ಹೋದರೂ ಅವನಿಗೆ ದುಃಖ ಆಗಲಿಲ್ವಂತೆ. ಯಾಕೆ?
ಅವನು ಅನಾಸಕ್ತನಾಗಿ ಕರ್ಮ ಮಾಡಿದ್ದಾನೆ. ಅವನು ಅನಾಸಕ್ತನಾಗಿ ಕರ್ಮ ಮಾಡಿದ್ದರಿಂದ ಅದರ ದುಃಖ ಅವನಿಗೆ ತಟ್ಟುವುದಿಲ್ಲ, ಸುಖ ಕೂಡ ತಟ್ಟುವುದಿಲ್ಲ. ಹಾಗಾದರೆ ಏನು ಕಲ್ಲು ಬಂಡೆ ಹಾಗೆ ಇರ್ತಾನ? ಹಾಗಾದರೆ ಏನು ಗೋಡೆ ಹಾಗೆ ಇರ್ತಾನ? ಅವನು ಸುಖನೂ ಇಲ್ಲ ದುಃಖನೂ ಇಲ್ಲ ಅಂದರೆ ಇಲ್ಲ. ಅವನು ತನ್ನ ಸ್ವರೂಪದಲ್ಲಿ ತಾನು, ಅವನು ಯಾವಾಗಲೂ ಆನಂದದಿಂದ ಇರ್ತಾನೆ, ಪರಿಪೂರ್ಣ ಆನಂದ ಸ್ವರೂಪನಾಗಿ ಇರ್ತಾನೆ. ಗೋಡೆ ಹಾಗೆ ಇರಲ್ಲ, ಕಲ್ಲು ಬಂಡೆ ಹಾಗೆ ಇರಲ್ಲ, ಆದರೆ ಅವನಿಗೆ ಸುಖನೂ ಇಲ್ಲ ದುಃಖನೂ ಇಲ್ಲ, ಒಳಿತೂ ಇಲ್ಲ ಕೆಡುಕೂ ಇಲ್ಲ. ಅವನು ತನ್ನ ಸ್ವರೂಪದಲ್ಲಿ ತಾನು ನೆಲೆಸಿದ್ದಾನೆ. ಇದು ಕರ್ಮಯೋಗದ ಗುರಿ, ಇದು ಅನಾಸಕ್ತಿಯ ಪರಾಕಾಷ್ಠೆ. ಕೊನೆಯ ಅಂಶವನ್ನು ಸ್ವಾಮೀಜಿ ಹೇಳ್ತಾರೆ, ಪ್ರತಿಯೊಂದು ಯೋಗ ಇದೆಯಲ್ಲ ಅದು ನಮ್ಮನ್ನು ಗುರಿ ತಲುಪಿಸಲು ಸಮರ್ಥವಾಗಿದೆ. ಆ ಯೋಗ ಮಾರ್ಗದ ಬಗ್ಗೆ ಕರ್ಮಯೋಗ ಇರಬಹುದು, ಜ್ಞಾನಯೋಗ ಇರಬಹುದು, ಧ್ಯಾನ ಇರಬಹುದು, ಭಕ್ತಿ ಇರಬಹುದು. ಆ ಯೋಗ ಮಾರ್ಗಗಳ ಬಗ್ಗೆ ನಾವು ಸರಿಯಾದ ತಿಳುವಳಿಕೆಯನ್ನು ಪಡೆದುಕೊಳ್ಳಬೇಕು. ಅನಂತರ ಅದನ್ನು ಅಭ್ಯಾಸ ಮಾಡಬೇಕು. ಇದನ್ನು ನಾವು ಏನು ಅಂತ ಕರಿತೀವಿ? ಶ್ರವಣ, ಮನನ, ನಿಧಿಧ್ಯಾಸನ. ಕರ್ಮಯೋಗ ಅಂದರೆ ಏನು? ಯಾವ ಯಾವ ಅಂಶಗಳು ಕರ್ಮಯೋಗಕ್ಕೆ ಸಂಬಂಧಪಟ್ಟಿವೆ? ಇದನ್ನೆಲ್ಲ ಮೊದಲು ಶ್ರವಣ 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 ಕೇಳಬೇಕು ಕೇಳಬೇಕು ಕೇಳಬೇಕು. ಒಂದು ಸಲ ಕೇಳಿದಾಗ ಅರ್ಥ ಆಗಲ್ಲ, 3 ಸಲ ಕೇಳೋಣ, 4 ಸಲ ಕೇಳೋಣ, ಆಗ ವಿಷಯ ಸ್ವಲ್ಪ ಸ್ಪಷ್ಟ ಆಗುತ್ತೆ. ಕೇಳಿದ ವಿಷಯವನ್ನು ಆಲೋಚನೆ ಮಾಡೋಣ. 3 ಗುಣಗಳನ್ನು ಹ್ಯಾಂಡಲ್ ಮಾಡೋದಂದರೆ ಏನು? ವಾಕ್ಶಕ್ತಿಯ ಸದ್ಬಳಕೆ ಅಂದರೆ ಏನು? ಅನಾಸಕ್ತಿ ಅಂದರೆ ಹೇಗೆ? ನಾವು ಕರ್ಮ ಮಾಡುವ ಮೂಲಕ ನಿಜವಾಗಿ ಜಗತ್ತಿಗೆ ಉಪಕಾರ ಆಗ್ತಾ ಇಲ್ಲ. ಹೇಗೆ? ಮನನ 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 ಅಂದ್ರೇನು? ಮೆಲುಕು ಹಾಕುವುದು. ಹಸು ತಿಂದದ್ದನ್ನು ತಾನು ಬಾಯಿಗೆ ತಂದುಕೊಂಡು ಮೆಲುಕು ಹಾಕಿದಾಗ ಮಾತ್ರ ಅದು ಅದಕ್ಕೆ ಹೃದ್ಗತ ಆಗತ್ತೆ, ರಕ್ತಗತ ಆಗತ್ತೆ. ಹಾಗೆ ಶ್ರವಣ ಮೊದಲ ಮೆಟ್ಟಿಲು, ಮನನ 2ನೆಯ ಮೆಟ್ಟಿಲು, 3ನೆಯ ಮೆಟ್ಟಿಲು ನಿಧಿಧ್ಯಾಸನ. ನಾನು ಎಷ್ಟರ ಮಟ್ಟಿಗೆ ಮನನ ಮಾಡ್ತೇನೆ ಅಂದರೆ, ಈಗ ನಾನು ಪ್ರಯತ್ನಿಸದಿದ್ದರೂ ನನಗೆ ಅನಾಸಕ್ತಿಯಿಂದಲೇ ಕರ್ಮ ಮಾಡುವುದು ಅಭ್ಯಾಸ ಆಗಿ ಹೋಗಿದೆ. ನಾವು 10 ವರ್ಷ ಗುದ್ದಾಡ್ತೇವೆ, ನಾನು ಭಗವಂತನ ಪೂಜೆ ಅಂತ ಕರ್ಮ ಮಾಡ್ತಿದ್ದೇನೆ ಅಂತ. 11ನೇ ವರ್ಷ ನಾವು ನೆನಪಿಸಿಕೊಳ್ಳದಿದ್ದರೂ ನಾನು ಮಾಡುವ ಪ್ರತಿಯೊಂದು ಕರ್ಮ ಭಗವಂತನ ಪೂಜೆಯಾಗಿದೆ. ಇದನ್ನು ನಾವು ಏನನ್ನುತ್ತೇವೆ? ನಿಧಿಧ್ಯಾಸನ. ಹೀಗೆ ಸ್ವಾಮೀಜಿ ಪ್ರತಿಯೊಂದು ಯೋಗ ನಮ್ಮನ್ನು ಗುರಿಯನ್ನು ತಲುಪಿಸಲು ಸಮರ್ಥವಾಗಿದೆ. ಅದನ್ನು ನಾವು ಅಭ್ಯಾಸ ಮಾಡಬೇಕು. ಹೇಗೆ ಅಭ್ಯಾಸ ಮಾಡುವ ವಿಧಾನ? ಶ್ರವಣ, ಮನನ, ನಿಧಿಧ್ಯಾಸನ. ಇಷ್ಟು ವಿಚಾರಗಳನ್ನು ಹೇಳಿ ಸ್ವಾಮೀಜಿ 6ನೆಯ ಅಧ್ಯಾಯ ನಾನ್ ಅಟ್ಯಾಚ್ಮೆಂಟ್ ಇಸ್ ಕಂಪ್ಲೀಟ್ ಸೆಲ್ಫ್ ಎಬ್ನಿಗೇಷನ್, ಅನಾಸಕ್ತಿ ಎಂದು ಹೇಳಿದಾಗ ಅದು ಪರಿಪೂರ್ಣ ಆತ್ಮ ಬಲಿದಾನ ಎಂಬ ಅಧ್ಯಾಯವನ್ನು ಮುಕ್ತಾಯಗೊಳಿಸ್ತಾರೆ. 7ನೆಯ ಅಧ್ಯಾಯ ಫ್ರೀಡಮ್, ಮೋಕ್ಷ, ಸ್ವಾತಂತ್ರ್ಯ. ಸ್ವಾಮೀಜಿ ಹೇಳ್ತಾರೆ, ಒಂದು ಪ್ರಶ್ನೆಯನ್ನು ಮತ್ತೆ ಮತ್ತೆ ಕೇಳ್ತಾರೆ, ಈ ಜಗತ್ತು ಎಲ್ಲಿಂದ ಬಂತು?
ಎಲ್ಲಿ ಇದೆ ಈ ಜಗತ್ತು? ನಾಳೆ ಈ ಜಗತ್ತು ಎಲ್ಲಿಗೆ ಹೋಗುತ್ತೆ? ಸ್ವಾಮೀಜಿ ಹೇಳ್ತಾರೆ, ಆನಂದೋ ಬ್ರಹ್ಮೇತಿ ವ್ಯಜಾನಾತ್, ತೈತ್ತಿರೀಯ ಉಪನಿಷತ್ತು. ಆನಂದಾಧ್ಯೇವ ಕಲ್ವಿಮಾನಿ ಭೂತಾನಿ ಜಾಯಂತೆ, ಆನಂದೇನ ಜಾತಾನಿ ಜೀವಂತಿ. ಇಡೀ ಜಗತ್ತು ಎಲ್ಲಿಂದ ಬಂದಿದೆ? ಆನಂದದಿಂದ ಬಂದಿದೆ. ಆನಂದ ಅಂದರೆ ಏನು? ಬ್ರಹ್ಮ. ಬ್ರಹ್ಮ. ಇಡೀ ಜಗತ್ತು ಎಲ್ಲಿದೆ? ಈಗ ನಾವು ಮನೆಯಲ್ಲಿದ್ದೇವೆ. ಇಡೀ ಜಗತ್ತು ಎಲ್ಲಿದೆ? ಬ್ರಹ್ಮನಲ್ಲಿ ಇದೆ, ಆನಂದದಲ್ಲಿ ಇದೆ. ನಾಳೆ ಜಗತ್ತು ಎಲ್ಲಿಗೆ ಹೋಗುತ್ತೆ? ಬ್ರಹ್ಮವನ್ನು, ಆನಂದವನ್ನು ಸೇರುತ್ತದೆ. ಸ್ವಾಮೀಜಿ ಹೇಳ್ತಾರೆ, ನಾವೆಲ್ಲ ಆನಂದದಿಂದ ಬಂದಿದ್ದೇವೆ, ನಾವು ಆನಂದದಲ್ಲಿ ಇದ್ದೇವೆ. ಆದರೆ ನಮಗೆ ಆ ಪ್ರಜ್ಞೆ ಇಲ್ಲದ್ದರಿಂದ ದುಃಖಿಗಳಾಗಿ ಇದ್ದೇವೆ. ನಾವು ಅಜ್ಞಾನವಶರಾದ್ದರಿಂದ ಬಂಧನದಲ್ಲಿ ಇದ್ದೇವೆ. ನಾಳೆ ನಾವು ಆನಂದವನ್ನೇ, ಬಂಧ ಮುಕ್ತಿಯನ್ನೇ, ಮೋಕ್ಷವನ್ನೇ ಸೇರಲಿರುವುದು. ಈಗ ನಾವು ಕಣ್ಣು ಮುಚ್ಚಿಕೊಂಡು ನಾನು 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 ಅಂತ ಹೇಳ್ತೀವಿ. ಈ ನಾನು ಯಾವುದು? ಈ ನಾನು ಯಾವುದು? ಸ್ವಾಮೀಜಿ ಹೇಳ್ತಾರೆ, ಭಗವಂತ ಬ್ರಹ್ಮ, ಬ್ರಹ್ಮ ಸಮುದ್ರ. ಸಮುದ್ರ ಯಾವುದನ್ನು ನಾವು ದಿನ ಬೆಳಗಾದರೆ ನಾನು 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 ಅಂತ ಹೇಳ್ತೇವೋ, ಆ ನಾನು ಆ ಬ್ರಹ್ಮ ಸಮುದ್ರದಲ್ಲಿನ ಒಂದು ನೀರಿನ ಹನಿ. ಆ ಬ್ರಹ್ಮ ಸಮುದ್ರದಲ್ಲಿನ ಒಂದು ನೀರಿನ ಹನಿ. ಈ ನೀರಿನ ಹನಿಯ ಜೋರು ನೋಡಿ, ಗಲಾಟೆ ನೋಡಿ. ಅದಕ್ಕಾಗಿ ಏನು ಗುದ್ದಾಟ, ಏನು ರಂಪ ರಗಳೆ. ನಾವು ಯಾವುದನ್ನು ನಾನು ಅಂತ ಹೇಳ್ತೇವೋ ಅದು ಬ್ರಹ್ಮ ಸಮುದ್ರದಲ್ಲಿನ ಒಂದು ನೀರಿನ ಹನಿ. ಆ ನೀರಿನ ಹನಿ ಹೇಗಿದೆ ಅಂತೆ? ನಾವೆಲ್ಲ ಹೇಗಿದ್ದೇವಂತೆ? ನಮ್ಮ ಮನಸ್ಸಲ್ಲಿ ಇದು ಸುಖ ಅಂತ ಏನೋ ಒಂದಿದೆ. ಆ ಸುಖ ಪರ್ಮನೆಂಟ್ ಆಗಿರಬೇಕು ಅಂತ ಬೇರೆ ನಮಗೆ ಆಸೆ. ಒಂದು 3 ವರ್ಷದ ಮಗು ಇರುತ್ತೆ. ಆ ಮಗು ಈ ನನ್ನ ಆಟದ ಸಾಮಾನಿದೆಯಲ್ಲ, ಇದು ಪರ್ಮನೆಂಟಾಗಿ ನನ್ನ ಜೊತೆ ಇರಬೇಕು. ಯಾರು ಈ ಆಟದ ಸಾಮಾನನ್ನು ಮುಟ್ತಾರಲ್ಲ ಅವರಿಗಿಂತ ದುಷ್ಟರು ಈ ಜಗತ್ತಲ್ಲಿ ಇನ್ನೊಬ್ಬರಿಲ್ಲ ಅಂತ ಆ ಮಗು ಅಂದ್ಕೊಳ್ಳುತ್ತಂತೆ. ಹಾಗೆ ನಾವು ನಮ್ಮ ಮನಸ್ಸಲ್ಲಿ ಒಂದು ಕಲ್ಪನೆ ಇದೆ, ಇದು ಸುಖ, ಇದು ಸುಖ ಅಲ್ಲ. ಆ ಸುಖ ಪರ್ಮನೆಂಟ್ ಆಗಿರಬೇಕು ಅಂತ ಆಸೆ. ನೋಡಿದರೆ ನೀರಿನ ಹನಿ ಎಷ್ಟು ಪರ್ಮನೆಂಟ್ ಹೇಳಿ. ಈಗ ಅದಕ್ಕೆ ತನ್ನ ಸುಖ ಎಲ್ಲ ಪರ್ಮನೆಂಟ್ ಆಗಬೇಕಂತ ಆಸೆ. ನಮ್ಮ ಸುಖ, ನಮ್ಮ ಆಸೆ ಆಕಾಂಕ್ಷೆಗಳು, ನಮ್ಮ ಕನಸುಗಳು ಇವೆಲ್ಲ ಪರ್ಮನೆಂಟ್ ಆಗಿರಬೇಕು ಅಂತ ನಾವು ಆಸೆ ಪಡೋದು ಎಂಥ ಮೂರ್ಖತನ. ನೀರಿನ ಗುಳ್ಳೆ ಪರ್ಮನೆಂಟ್ ಆಗಿ ಹೋಯ್ತಾ? ಇನ್ನು ಇದರ ಸುಖ, ಆಸೆ ಆಕಾಂಕ್ಷೆ, ಕನಸುಗಳು ಪರ್ಮನೆಂಟ್ ಆಗಬೇಕಂತೆ. ಏನು ಮೂರ್ಖತನ. ಹೋಗಲಿ, ಈ ನೀರಿನ ಗುಳ್ಳೆಯ ಸುಖ, ಆಸೆ ಆಕಾಂಕ್ಷೆ ಯಾವಾಗಲೂ ಒಂದೇ ಇರುತ್ತಾ? ಅದು ಇಲ್ಲ. ಬಾಲ್ಯದಲ್ಲಿ ನಮ್ಮ ಸುಖನೇ ಬೇರೆ. ಬಾಲ್ಯದಲ್ಲಿ ಆಟ ಆಡೋದ್ರಲ್ಲೇ ಸುಖ ಆಯಿತು. ಬಾಲ್ಯದಲ್ಲಿ ಫ್ರೆಂಡ್ಸ್ ಜೊತೆ ಕಿತ್ತಾಡೋದ್ರಲ್ಲೇ ಸುಖ ಆಯಿತು. ಈಗ ನಾವು ಅದನ್ನು ಸುಖ ಅಂದ್ಕೊಂಡಿದ್ದೇವಾ? ಯಾವುದನ್ನು ನಾವು ಯೌವನದಲ್ಲಿ ಸುಖ ಅಂತ ಅಂದ್ಕೊಂಡ್ವೋ ಅದು 20 ವರ್ಷ ಆದಮೇಲೆ ಅದನ್ನೇ ನಾವು ಸುಖ ಅಂದ್ಕೊಂಡ್ವಾ? ಹಾಗಾದರೆ ನಮ್ಮ ಸುಖ ಪರ್ಮನೆಂಟ್ ಆಗಿರ್ಬೇಕಂತನ್ನುವ ನಮ್ಮ ಆಸೆ ಎಷ್ಟು ಮೂರ್ಖತನ. ನಮ್ಮ ಸುಖನೇ ಬದಲಾಗ್ತಾ ಇದೆ. ಬಾಲ್ಯದ ಸುಖನೇ ಬೇರೆ, ಯೌವನದ ಸುಖನೇ ಬೇರೆ. ಪ್ರೌಢಾವಸ್ಥೆಗೆ ಬಂದಾಗ ಯೌವನದ ಸುಖ ಇಷ್ಟ ಆಗಲ್ಲ, ಅದೇ ಕರಕರೆ ಅನ್ನಿಸ್ಬಿಡುತ್ತೆ, ಸಾಕು ಅನ್ನಿಸ್ಬಿಡುತ್ತೆ. ವೃದ್ಧಾಪ್ಯದ ಸುಖನೇ ಬೇರೆ. ಈಗ ಈ ನೀರಿನ ಗುಳ್ಳೆ
ತನ್ನ ಸುಖ ಪರ್ಮನೆಂಟ್ ಆಗಿರಬೇಕು ಅಂತ ಆಸೆ ಪಡೋದು ಸರಿನಾ? ತಾನೇ ಪರ್ಮನೆಂಟ್ ಅಲ್ಲ, ಇನ್ನು ಈ ಸುಖ ಪರ್ಮನೆಂಟ್ ಆಗಿರುತ್ತಾ ಯಾವತ್ತಾದರೂ? ಯಾವುದನ್ನು ನಾವು ನಮ್ಮ ಜೀವನ ಅಂತ ಅಂದುಕೊಂಡಿದ್ದೇವೆಯೋ, ಯಾವುದನ್ನು ನಾವು ನಮ್ಮ ಪ್ರಪಂಚ ಅಂತ ಅಂದ್ಕೊಂಡಿದ್ದೇವೋ ಅದೆಲ್ಲ ಬ್ರಹ್ಮ ಸಮುದ್ರದಲ್ಲಿನ ಒಂದು ನೀರಿನ ಹನಿ. ಒಂದು ನೀರಿನ ಹನಿ ಹೇಗಿದೆ ನೋಡಿ. ನಮ್ಮ ಪ್ರಪಂಚ ಅನ್ನೋದು ನಾವು ನೋಡ್ತಾ ಇರುವ ಜಗತ್ತು ಅಲ್ಲ. ನಮ್ಮ ಪ್ರಪಂಚ ಅನ್ನುವಂಥದ್ದು ನಮ್ಮ ಮನಸ್ಸು ಬುದ್ಧಿಯಲ್ಲಿ ನಾವು ಏನು ಕಲ್ಪನೆ ಇಟ್ಟುಕೊಂಡಿದ್ದೇವಲ್ಲ ಅದು ನಮ್ಮ ಪ್ರಪಂಚ. ಒಂದು ಮನೆ, ತಾಯಿ ತಂದೆ ಮಗ ಮಗಳು, ತಂದೆಯ ಪ್ರಪಂಚನೇ ಬೇರೆ, ತಾಯಿಯ ಪ್ರಪಂಚನೇ ಬೇರೆ, ಈ ಮಗನ ಪ್ರಪಂಚನೇ ಬೇರೆ, ಮಗಳ ಪ್ರಪಂಚನೇ ಬೇರೆ. ಒಂದೇ ಊರಲ್ಲಿ, ಒಂದೇ ರಸ್ತೆಯ, ಒಂದೇ ಮನೆಯಲ್ಲಿ ಅದೇ ಫರ್ನಿಚರ್, ಅದೇ ಟಿ ವಿ, ಅದೇ ಮೊಬೈಲ್ ನಡುವೆ ಇರುವ 4 ಜನರ ಪ್ರಪಂಚ, 4 ಬೇರೆ ಬೇರೆ ಪ್ರಪಂಚ. ಹಾಗಂದ್ರೇನು? ನಮ್ಮ ಪ್ರಪಂಚ ಹೊರಗಡೆಯ ಪ್ರಪಂಚನ? ನಮ್ಗೆ ಸುಖ ಆದಾಗ ಹೊರಗಡೆ ಏನೇನಿತ್ತು, ದುಃಖ ಆದಾಗಲೂ ಅವೇ ಎಲ್ಲ ಇದ್ವಲ್ವ? ಯಾಕೆ ದುಃಖ ಆಯಿತು? ಆಗಬಾರ್ದಲ್ವಾ? ನಮ್ಗೆ ದುಃಖ ಆದಾಗ ಮೊಬೈಲು ಇತ್ತು, ಟಿ ವಿನೂ ಇತ್ತು, ಫ್ರಿಜ್ಜು ಇತ್ತು, ಮನೆಯೂ ಇತ್ತು, ಎ ಸಿನೂ ಇತ್ತು. ಯಾರು ನಮ್ಮ ಮನೆಯೊಳಗೆ ಬಂದು ನಮ್ಮನ್ನು ಹೊಡಿಲಿಲ್ಲ. ಅನ್ನ ಬಟ್ಟೆ ಎಲ್ಲ ಫುಲ್ ಇತ್ತು, ಆದರೂ ಯಾಕೆ ನಮ್ಗೆ ದುಃಖ ಆಯಿತು? ಹಾಗಂದ್ರೇನು? ನಮ್ಮ ಪ್ರಪಂಚ ಅನ್ನುವಂಥದ್ದು ನಮ್ಮ ಮನಸ್ಸು ಬುದ್ಧಿಗಳಲ್ಲಿರುವ ಪ್ರಪಂಚ, ಹೊರಗಡೆಯ ಪ್ರಪಂಚ ಅಲ್ಲ. ನಮ್ಮ ಮನಸ್ಸು ಬುದ್ಧಿಯಲ್ಲಿರುವ ಭಾವನೆ ಕಲ್ಪನೆಗಳಿಗೆ ತಕ್ಕಂತೆ ನಮ್ಮ ಪ್ರಪಂಚ ಬದಲಾಗ್ತಾ ಹೋಗುತ್ತೆ. ಹೌದಲ್ವಾ? ಬಾಲ್ಯದ ಪ್ರಪಂಚನೇ ಬೇರೆ, ಯೌವನದ ಪ್ರಪಂಚನೇ ಬೇರೆ, ನಮ್ಮ ಇವತ್ತಿನ ಪ್ರಪಂಚವೇ ಬೇರೆ. ಇನ್ನೊಂದು 20 ವರ್ಷ ಆದಮೇಲೆ ನೀರಿನ ಹನಿ ಬದುಕಿದ್ರೆ ಅದರ ಪ್ರಪಂಚನೇ ಬೇರೆ. ಸ್ವಾಮೀಜಿ ಹೇಳ್ತಾರೆ, ನಮ್ಮದೊಂದು ಮೂರ್ಖ ಕಲ್ಪನೆ. ಏನು? ನಮ್ಮ ಪ್ರಪಂಚ ಪರ್ಮನೆಂಟ್ ಆಗಿರಬೇಕು, ನಾನು ಪರ್ಮನೆಂಟ್ ಆಗಿರಬೇಕು. ನೀರಿನ ಗುಳ್ಳೆ ಅಂದ್ಕೊಳ್ಳುತ್ತಂತೆ, ನಾನು ಸಮುದ್ರದ ಜೊತೆ ಒಂದಾಗಬಾರ್ದು, ನಾನು ನಾಶವಾಗಿ ಹೋಗ್ತೀನಿ, ನಾನೇ ಹೀಗೆ ಇರಬೇಕು, ಪರ್ಮನೆಂಟ್ ಆಗಿರಬೇಕು. ಇದು ನಮ್ಮ ಭ್ರಮೆ. ಇದು ಯಾವತ್ತಾದರೂ ಸಾಧ್ಯ ಇದೆಯಾ? ನೀರಿನ ಗುಳ್ಳೆ ಸೆಪ್ರೇಟ್ ಆಗಿದ್ದರೆ ಸಮುದ್ರದಿಂದ ಅದು ಆವಿಯಾಗಿ ಹೋಗೋದೇ ಇಲ್ವಾ? ಅತಿಯಾದ ಚಳಿಗೆ ಆ ನೀರಿನ ಗುಳ್ಳೆ ಐಸ್ ಆಗೋದೇ ಇಲ್ವಾ? ಪರ್ಮನೆಂಟಾಗಿ ಹಾಗೆ ಇರುತ್ತಾ? ಇಲ್ಲ. ಆದ್ದರಿಂದ ಸ್ವಾಮೀಜಿ ಹೇಳ್ತಾರೆ, ನಾನು ಅಂತ ನಾವು ಯಾವುದನ್ನು ಹೇಳ್ತೇವೋ ಅದೇ ದೊಡ್ಡ ಭ್ರಮೆ. ಅಂಥ ನಾನು, ನನ್ನ ಸುಖ, ನನ್ನ ಕನಸು, ನನ್ನ ಆಸೆ, ನೀರಿನ ಗುಳ್ಳೆನೇ ಇಷ್ಟಿದೆ, ಅದರ ಸುಖ ಬೇರೆ ಅಂತೆ, ಅದರ ಆಸೆ ಆಕಾಂಕ್ಷೆ ಬೇರೆ ಅಂತೆ, ಅದರ ಕನಸು ಬೇರೆ ಅಂತೆ. ಸ್ವಾಮೀಜಿ ಹೇಳ್ತಾರೆ, ಎಲ್ಲಿಯವರೆಗೆ ನಾವು ನೀರಿನ ಗುಳ್ಳೆ ಆಗ್ತೇವೋ ಅಲ್ಲಿಯವರೆಗೆ ಸುಖ ಇಲ್ಲ. ಯಾವಾಗ ನಾವು ಸಮುದ್ರ ಆಗ್ತೇವೋ ಆಗ ನಿಜವಾದ ಸುಖ, ನಿಜವಾದ ಶಾಂತಿ, ಆನಂದ. ಎಲ್ಲಿಯವರೆಗೆ ನಾನು ನೀರು ಹನಿಯಾಗಿಯೇ ಇರಬೇಕು, ಅಂದರೆ ನನ್ನ ಇಂಡಿವಿಜುವಾಲಿಟಿ ನಂದೇ ನಡಿಬೇಕು ಅಂತ ಇರ್ತೇವೋ ಅಲ್ಲಿಯವರೆಗೆ ಸುಖ ಕನಸಿನ ಗಂಟು. ಇದರ ಅರ್ಥ ಸುಖ ಅನ್ನೋದು ಇಂದ್ರಿಯಗಳಲ್ಲಿ ಇಲ್ಲ, ಸುಖ ಅನ್ನೋದು ಮನಸ್ಸಿನಲ್ಲಿ ಇಲ್ಲ.
ಸುಖ ಅನ್ನೋದು ಮನಸ್ಸಿನ ಭಾವನೆ ಕಲ್ಪನೆಗಳಲ್ಲಿ, ಬುದ್ಧಿಯ ವಿಚಾರಗಳಲ್ಲಿ ಇಲ್ಲ. ಯಾವ ಸುಖ? ಪರ್ಮನೆಂಟ್ ಸುಖ. ನಾವು ಅಂದುಕೊಂಡ ಸುಖ ಸಿಗತ್ತೆ, ಆದರೆ ಪರ್ಮನೆಂಟ್ ಸುಖ ಸಿಗಲ್ಲ. ಪರ್ಮನೆಂಟ್ ಸುಖ ಅನ್ನೋದು ಏನಿದೆಯೋ ಅದು ಸ್ವರ್ಗದಲ್ಲೂ ಸಿಗಲ್ವಂತೆ. ಯಾಕಂದರೆ ಸ್ವರ್ಗ ಅಂದರೆ ಬೇರೆ ಏನೂ ಅಲ್ಲ. ನಾವಿಲ್ಲಿ ತುಂಬ ಪುಣ್ಯ ಮಾಡಿದರೆ ಆ ಪುಣ್ಯವನ್ನು ಖಾಲಿ ಮಾಡಲಿಕ್ಕೆ ಅಂತ ಇಷ್ಟು ವರ್ಷ ನಮ್ಮನ್ನು ಸ್ವರ್ಗದಲ್ಲಿ ಇಡ್ತಾರೆ. ಎಲ್ಲ ಭೋಗ ವಸ್ತುಗಳ ನಡುವೆ ಅಪ್ಸರೆಯರು, ನಂದನವನಗಳು, ಅಕ್ಷಯ ಪಾತ್ರೆ, ಅವೆಲ್ಲದರ ನಡುವೆ ನಮ್ಮನ್ನು ಇಡ್ತಾರೆ. ಆಯಿತು, ನಮ್ಮ ಪುಣ್ಯ 30,000 ವರ್ಷ ಇದೆ. 30,000 ವರ್ಷ ಮುಗಿದು ಮರುದಿನವೇ ನಮ್ಮನ್ನು ಅಲ್ಲಿಂದ ಕೆಳಗೆ ಕಳಿಸ್ಬಿಡ್ತಾರೆ. ಯಾರೂ ನಮ್ಮನ್ನು ಇಟ್ಕೊಳ್ಳಲ್ಲ. ಸ್ವರ್ಗ ಅಂತ ನಾವು ಯಾವುದನ್ನು ಕರೆಯುತ್ತೇವೆಯೋ, ಯಾವುದು ಸ್ವರ್ಗ ಸುಖವೋ ಅದು ಈ ಭೂಲೋಕದ ಸುಖದ ತುಂಬ ಹೈಯರ್ ಫಾರ್ಮ್ ಅಷ್ಟೇ. ಆದರೆ ಇಲ್ಲಿ ನಾವು 100 ವರ್ಷ ಬದುಕ್ತೇವಾದರೆ ಅಲ್ಲಿ 50,000 ವರ್ಷ ಬದುಕಬಹುದು. ಮರುದಿನ ಸಾಯಲೇಬೇಕಾ? ಹೋಗಲಿ, 1,00,000 ವರ್ಷ ಬದುಕಬಹುದು, ಅದರ ಮರುದಿನ ಸಾಯಲೇಬೇಕಾ? ಆದ್ದರಿಂದ ಸ್ವರ್ಗ ಸುಖ ಕೂಡ ನಮ್ಮ ಪರ್ಮನೆಂಟ್ ಸುಖ ಆಗಲಾರದು. ಸ್ವಾಮೀಜಿ ಏನು ಹೇಳ್ತಿದ್ದಾರೆ, ಇನ್ನೊಮ್ಮೆ ಹೇಳ್ತೇನೆ. ಯಾವುದು ನಮ್ಮ ಇಂದ್ರಿಯಗಳಿಂದ ಗ್ರಹಿಸಲ್ಪಡುತ್ತೋ, ಮನಸ್ಸು ಬುದ್ಧಿಯಿಂದ ಅರಿಯಲ್ಪಡುತ್ತೋ ಅದು ಶಾಶ್ವತ ಸುಖ ಆಗಲಾರದು. ಪೀಸ್ ದಟ್ ಪಾಸತ್ ಆಲ್ ಅಂಡರ್ಸ್ಟ್ಯಾಂಡಿಂಗ್, ಬಹಳ ಪ್ರಸಿದ್ಧವಾದ ವಾಕ್ಯ. ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಸ್ನುತೆ. ಬ್ರಹ್ಮ ಸಂಸ್ಪರ್ಶ ಸುಖ ಎಂದು ಕರೆಯಲ್ಪಡುವ ಸರ್ವಶ್ರೇಷ್ಠ ಸುಖ, ಇಂದ್ರಿಯಗಳಿಗೆ ಅತೀತವಾದ ಸುಖ. ಆ ಸುಖ ಯಾವಾಗ ಸಿಗತ್ತೆ ಅಂದರೆ, ಯಾವಾಗ ನಾವು ಇಂದ್ರಿಯಗಳನ್ನು ದಾಟಿ ಹೋಗ್ತೇವೋ, ಮನಸ್ಸನ್ನು ದಾಟಿ ಹೋಗ್ತೇವೋ, ಬುದ್ಧಿಯನ್ನು ದಾಟಿ ಹೋಗ್ತೇವೋ ಆವಾಗ. ಹೇಗೆ ದಾಟಿ ಹೋಗುವುದು ಪ್ರಶ್ನೆ. ಈಗ ನಾವು ಏಕೆ ಇಂದ್ರಿಯ ಮನಸ್ಸು ಬುದ್ಧಿಗಳಲ್ಲೇ ಸಿಕ್ಕಿ ಹಾಕಿಕೊಂಡಿದ್ದೇವೆ? ನಮಗೆ ಏನೋ ಒಂದು ಮೂರ್ಖ ಕಲ್ಪನೆ, ನನಗೆ ಸುಖ ಸಿಗತ್ತೆ ಇಂದ್ರಿಯ ಮನಸ್ಸು ಬುದ್ಧಿ ಈ ದೇಹದಿಂದ. ನಮ್ಮದೊಂದು ಮೂರ್ಖ ಕಲ್ಪನೆ, ನನ್ನ ಈ ದೇಹದಿಂದ ನನಗೆ ಸುಖ ಸಿಗುತ್ತೆ, ನನ್ನ ಈ ಇಂದ್ರಿಯ ಮನಸ್ಸು ಬುದ್ಧಿಯಿಂದ ನಮಗೆ ಸುಖ ಸಿಗುತ್ತೆ. ಅದಕ್ಕಾಗಿ ನಾವು ಅದನ್ನು ದಾಟಿ ಹೋಗಲಿಕ್ಕೆ ಇಷ್ಟಪಡಲ್ಲ. 4 ವರ್ಷದ ಮಗು ತನ್ನ ಆಟದ ಸಾಮಾನುಗಳಲ್ಲಿ ಏನು ಮಗ್ನ ಆಗಿರುತ್ತೆ, ಅದನ್ನು ನೋಡುವ ಆ ಮಗುವಿನ ತಾತನಿಗೆ ಅನಿಸುತ್ತೆ, ಅಯ್ಯೋ ಇದರಲ್ಲೇನು ಸುಖ. ಆದರೆ ಆ ಮಗುಗೆ ಅದೇ ಕೋಟಿ ರೂಪಾಯಿ. ಯಾಕೆ? ಅದರ ಮನಸ್ಸಲ್ಲಿ ಭಾವನೆ ಇದೆ, ಓ ಇದು ನನಗೆ ಸುಖ ಕೊಡುತ್ತೆ. ಅದನ್ಕೊಳ್ಳುತ್ತೆ, ನಾನು ಜೀವನ ಇಡೀ ಇದನ್ನು ಬಿಟ್ಟು ಹೋಗಲ್ಲ. ಆದರೆ ಇನ್ನು 10 ವರ್ಷ ಕಳೀಲಿ, ಆ ಆಟದ ಸಾಮಾನು ಎಲ್ಲಿದೆ ಹೇಳಿ? ಈಗ ಹೊಸ ಆಟದ ಸಾಮಾನು ಸಿಕ್ತು. ಅಂದರೆ ನಮ್ಮ ಮನಸ್ಸಿನಲ್ಲಿ ಒಂದು ಭ್ರಮೆ, ಈ ದೇಹ ನನಗೆ ಸುಖ ಕೊಡುತ್ತೆ. ನೋಡಿಲ್ವಾ ಇಷ್ಟು ವರ್ಷ ಎಷ್ಟು ಸುಖ ಕೊಟ್ಟಿದೆ ಈ ದೇಹ ಅಂತ. ಈ ಇಂದ್ರಿಯಗಳು ನಮಗೆ ಸುಖ ಕೊಡುತ್ತವೆ, ಈ ಮನಸ್ಸು ನನಗೆ ಸುಖ ಕೊಡುತ್ತೆ, ಬುದ್ಧಿ ನನಗೆ ಸುಖ ಕೊಡುತ್ತೆ. ಹೇಗೆ ಬಾಲಕ ತನ್ನ ಆಟದ ಸಾಮಾನುಗಳು ತನಗೆ ಸುಖ ಕೊಡುತ್ತವೆ ಎಂಬ ಭ್ರಮೆಯಲ್ಲಿ ಇದ್ದಾನೋ, ಹಾಗೆ ನಾವು ಇವು ನಮಗೆ ಸುಖ ಕೊಡುತ್ತವೆ ಎಂಬ ತಪ್ಪು ಕಲ್ಪನೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರಿಂದ ನಮಗೆ ಧ್ಯಾನ ಇಷ್ಟ ಆಗಲ್ಲ,
ನಮಗೆ ಅಂತರ್ಮುಖವಾಗಿ ಹೋಗಬೇಕು ಅಂತ ಇಷ್ಟ ಆಗಲ್ಲ. ನಮಗೆ ದೇಹ ಮನ ಬುದ್ಧಿಯನ್ನು ದಾಟಿ ಆತ್ಮನ ಸ್ತರವನ್ನು ಏರಬೇಕು ಅಂತ ಇಷ್ಟ ಆಗಲ್ಲ. ಯಾಕೆ? ನನ್ನ ಆಟದ ಸಾಮಾನೇ ಜಗತ್ತಿನ ಸರ್ವಸ್ವ. ಅದರಷ್ಟು ಒಳ್ಳೆಯ ವಸ್ತು ಜಗತ್ತಿನಲ್ಲಿ ಇನ್ನೊಂದಿಲ್ಲ. ಇದನ್ನು ನಾವು ಏನಂತ ಕರಿತೇವೆ? ಇದನ್ನು ನಾವು ತೃಷ್ಣೆ. ಇದನ್ನು ನಾವು ಏನೆಂದು ಕರೆಯುತ್ತೇವೆ? ತೃಷ್ಣೆ. ತೃಷ್ಣೆ 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 ಅಂದ್ರೇನು? ದಾಹ. ಇಷ್ಟು ದೊರಕಿದರೆ ಮತ್ತಿಷ್ಟು ಬೇಕೆಂಬ ಆಸೆ. ಇನ್ನೂ ಏನೇನೋ 10 ಕೋಟಿ ರೂಪಾಯಿ ಇದ್ದರೂ ನನಗೆ 11ನೇ ಕೋಟಿಯ ಕಡೆಗೆ ಗಮನ ಹೊರತು 10 ಕೋಟಿಯಲ್ಲಿ ಸಂತೋಷ ಇಲ್ಲ. ತೃಷ್ಣೆ. ಇಡೀ ದಿನ ಮೊಬೈಲಲ್ಲಿ ಒತ್ತುತ್ತಾನೇ ಇದ್ದದ್ದು. ಎಲ್ಲ ಆ್ಯಪ್ಸು ಚೆಕ್ ಮಾಡಿ ಆಯಿತು, ಇನ್ನೂ ನಂಗೆ ತೃಪ್ತಿ ಇಲ್ಲ. ಇನ್ನೊಂದು ಹೊಸದೇನಾದರೂ ಸಿಗುತ್ತಾ ಹುಡುಕ್ತೇನೆ ನಾನು. ಇದನ್ನು ಏನಂತ ಕರಿತೇವೆ ನಾವು? ತೃಷ್ಣೆ. ಮನುಷ್ಯನ ಇಂದ್ರಿಯಗಳ ತೃಷ್ಣೆ ಅದಮ್ಯವಾದದ್ದು. ಅವುಗಳನ್ನು ಬಿಡಬೇಕು ಎಂಬ ಮನಸ್ಸು ಬರುವುದೇ ಅತ್ಯಂತ ಅಪರೂಪ. ಮನುಷ್ಯಾಣಾಂ ಸಹಸ್ರೇಷು. ಈ ತೃಷ್ಣೆಯನ್ನು ಬಿಟ್ಟಾಗ ಮಾತ್ರ ನಾವು ನಿಜವಾದ ಅರ್ಥದಲ್ಲಿ ಆನಂದದ ಕಡೆಗೆ, ಮೋಕ್ಷದ ಕಡೆಗೆ ಹೆಜ್ಜೆ ಹಾಕಬಲ್ಲೆವು. ಆದ್ದರಿಂದ ಪ್ರತಿಯೊಂದು ಧರ್ಮ, ಹಿಂದೂ ಧರ್ಮ ಅಷ್ಟೇ ಅಲ್ಲ, ಎಲ್ಲ ಧರ್ಮಗಳು ಕೂಡ ತ್ಯಾಗವನ್ನು ಸರ್ವಶ್ರೇಷ್ಠ ಮೌಲ್ಯ ಎಂದು ಕರೆದಿದ್ದಾರೆ. ತ್ಯಾಗ ಅಂದರೆ ಏನು? ಇಂದ್ರಿಯ ಸುಖದ ಆಸೆ ಬಿಡುವುದು. ಬಂತ ಸಂತೋಷ, ಬರಲಿಲ್ವಾ ತಲೆ ಕೆಡಿಸ್ಕೋಬೇಡಿ. ಮನಸ್ಸಿನಿಂದ ಲಭಿಸುವ ಸುಖದ ಆಸೆ ಬಿಡುವುದು. ಬಂತ ಸಂತೋಷ, ಬರಲಿಲ್ವಾ ಬಿಡಿ, ಅದರ ಹಣೆ ಬರಹನೇ ಅಷ್ಟು. ಬುದ್ಧಿಯಿಂದ ಬರುವ ಎಲ್ಲ ಸುಖದ ಆಸೆಯನ್ನು ಬಿಡುವುದು. ಅನುಭವಿಸಬೇಡಿ ಅಂತ ಅಂದಿಲ್ಲ. ಅಂದ್ರೇನು? ಒಂದು ದೃಶ್ಯ ಬಂದಾಗ ನೋಡಬೇಡಿ ಅಂದಿಲ್ಲ. ನೋಡಿ, ಆಸೆಯಿಂದ ನೋಡಬೇಡಿ. ಯಾವುದೋ ಒಂದು ಘಟನೆ ನಡೆದಾಗ ಸಂತೋಷ ಪಡಬೇಡಿ ಅಂದಿಲ್ಲ. ಸಂತೋಷ ಪಡಿ, ಆದರೆ ಆಸೆಯಿಂದ ಇದೇ ಪರ್ಮನೆಂಟ್ ಆಗಬೇಕು, ಇದೇ ಯಾವಾಗಲೂ ಇರಬೇಕು ಅಂತ ಆಸೆಯಿಂದ ಕೂಡಿ ನೋಡಬೇಡಿ. ಒಂದು ಗಾರ್ಡನ್ನಲ್ಲಿ ಸುಂದರ ಹೂವು ಅರಳಿ ನಿಂತಾಗ ನೋಡಿ ಸಂತೋಷ ಪಡಿ, ಆದರೆ ಈ ನನ್ನದೇ ಗಾರ್ಡನಲ್ಲಿ ಇರಬೇಕಿದು, ಇದು ನನ್ನದೇ ಆಗಬೇಕು ಅಂತ ಹೇಳಬೇಡಿ. ಒಂದು ಮಗುವಿನ ಮಂದಹಾಸ ನೋಡಿ ಸಂತೋಷ ಪಡಿ, ಇದು ಹೀಗೇ ಪರ್ಮನೆಂಟ್ ಇರಬೇಕು, ಈ ಮಗು ನನ್ನದೇ ಆಗಿರಬೇಕು, ಇನ್ನೊಬ್ಬರ ಮಗು ಆಗಿರಬಾರ್ದು. ಹೀಗೆ ಏನು, ಎಲ್ಲವನ್ನೂ ನಾವು ಇಂದ್ರಿಯ ಮನ ಬುದ್ಧಿಯಿಂದ ಎಂಜಾಯ್ ಮಾಡೋಣ, ಆದರೆ ನನ್ನದಾಗಬೇಕು. ಇದು ತೃಷ್ಣೆ. ಇದು ನನಗೇ ಬೇಕು, ಇದು ತೃಷ್ಣೆ. ಇದನ್ನು ನಾವು ಬಿಡಬೇಕು. ಇದರ ಅರ್ಥ ನೀರಿನ ಹನಿ ಸಮುದ್ರದೊಂದಿಗೆ ಒಂದಾಗಿದೆ. ನೀರಿನ ಹನಿ ಬ್ರಹ್ಮ ಸಮುದ್ರವಾದಾಗ ಅದು ಮೋಕ್ಷ, ಅದು ಪರಿಪೂರ್ಣ ಆನಂದ, ಪರಿಪೂರ್ಣ ತೃಪ್ತಿ. ಆದ್ದರಿಂದ ಎಲ್ಲ ಧರ್ಮಗಳು ತೃಷ್ಣೆಯನ್ನು ತ್ಯಾಗ ಮಾಡಬೇಕು, ತೃಷ್ಣೆಯನ್ನು ತ್ಯಾಗ ಮಾಡಬೇಕು. ಧರ್ಮ ನಿಜವಾದ ಅರ್ಥದಲ್ಲಿ ಪ್ರಾರಂಭವಾಗುವುದು ತೃಷ್ಣೆಗಳ ತ್ಯಾಗದಿಂದ. ಇಂದ್ರಿಯ ಸುಖದ ಆಸೆಯನ್ನು ನಾನು ಬಿಡ್ತೇನೆ,
ಮನಸ್ಸು ಬುದ್ಧಿಗಳ ಸುಖದ ಆಸೆಯನ್ನು ನಾನು ಬಿಡ್ತೇನೆ. ಈ ದೇಹ ನನಗೆ ಕೊಡುವ ಸುಖದ ಆಸೆಯನ್ನು ನಾನು ಬಿಡ್ತೇನೆ. ಹೀಗೆ ಧರ್ಮ ಪ್ರಾರಂಭ ಆಗುವುದು. ಈ ತ್ಯಾಗವನ್ನು ಸಾಧಿಸಲಿಕ್ಕೆ 2 ಉಪಾಯಗಳನ್ನು ನಮ್ಮ ಶಾಸ್ತ್ರಗಳು ಹೇಳಿಕೊಟ್ಟಿವೆ. ಈ ತ್ಯಾಗವನ್ನು ಸಾಧಿಸಲಿಕ್ಕೆ ನಮ್ಮ ಶಾಸ್ತ್ರಗಳು 2 ಉಪಾಯ ಹೇಳಿಕೊಟ್ಟಿವೆ. ಒಂದನೆಯದು ನೇತಿ ನೇತಿ, ಎರಡನೆಯದು ಇತಿ ಇತಿ. ಒಂದನೆಯದು ನೇತಿ ನೇತಿ, ಎರಡನೆಯದು ಇತಿ ಇತಿ. ನೇತಿ ನೇತಿ ಅಂದರೆ ಏನು? ಈ ದೇಹ ನಾನಲ್ಲ, ಈ ದೇಹ ಬದಲಾಗ್ತಿರುತ್ತೆ, ನಾನು ಯಾವಾಗಲೂ ಒಂದೇ ರೀತಿ ಇರ್ತೇನೆ. ಈ ಮನಸ್ಸು ನಾನಲ್ಲ, ಮನಸ್ಸು ಬದಲಾಗ್ತಿರುತ್ತೆ, ನಾನು ಯಾವಾಗಲೂ ಒಂದೇ ರೀತಿ ಇರ್ತೇನೆ. ಈ ಅಹಂಕಾರ, ಯಾವುದನ್ನು ನಾನು ನಾನು ಅಂತ ಯಾವಾಗಲೂ ಹೇಳುತ್ತಿರುತ್ತೇನೆಯೋ ಆ ಅಹಂಕಾರ ನಾನಲ್ಲ. ಹಾಗಾದರೆ ನಾನು ಯಾರು? ಇದು ನೇತಿ ನೇತಿ ಮಾರ್ಗ. ನಾಟ್ ದಿಸ್. ನೇತಿ ನೇತಿ, ನ ಇತಿ ನ ಇತಿ. ಇದು ಜ್ಞಾನ ಮಾರ್ಗ, ಇದು ಕರ್ಮ ಸನ್ಯಾಸ ಮಾರ್ಗ. ಇದು ಯಾರು ತೀವ್ರ ವಿವೇಕ ವೈರಾಗ್ಯ ಮುಮುಕ್ಷುತ್ವದಿಂದ ಸಂಪನ್ನರಾಗಿದ್ದಾರೆಯೋ ಅವರಿಗೆ ಮಾತ್ರ ಇರುವ ಕಠಿಣ ಮಾರ್ಗ. ಎರಡನೆಯದು ಇತಿ ಇತಿ. ಹಾಗಂದ್ರೇನು? ನಾನು ಎಲ್ಲವನ್ನೂ ಮಾಡ್ತೀನಿ, ಪ್ರಪಂಚದಲ್ಲಿ ಎಲ್ಲವನ್ನು ನನ್ನ ಪಾಲಿಗೆ ಬಂದದ್ದನ್ನೆಲ್ಲ ಮಾಡಿಕೊಂಡು ಹೋಗ್ತೇನೆ. ಆದರೆ ನನ್ನದಲ್ಲ, ಭಗವಂತನ ಸೇವೆ, ಭಗವಂತನ ಪೂಜೆ ಎಂದು ಮಾಡಿಕೊಂಡು ಹೋಗ್ತೇನೆ. ಇದು ಭಗವಂತನ ಕೃಪೆ, ಇದು ಭಗವಂತನ ಕೃಪೆ. ಈ ದೇಹ ಭಗವಂತನ ಆಶೀರ್ವಾದ, ಈ ಮನಸ್ಸು ಬುದ್ಧಿ ಭಗವಂತನ ಆಶೀರ್ವಾದ. ಅದರಿಂದ ಅವನ ಪೂಜೆಯನ್ನು ಮಾಡ್ತೇನೆ. ಇದು ಭಗವಂತ, ಇದು ಭಗವಂತ, ಇದು ಭಗವಂತ ಅಂತ ಹೋಗುವುದು ಇತಿ ಇತಿ ಇತಿ. ಇದು ಭಗವಂತ ಅಲ್ಲ, ಇದು ಭಗವಂತ ಅಲ್ಲ, ಇದು ಭಗವಂತ ಅಲ್ಲ. ದೇಹ ಮನ ಬುದ್ಧಿ ಅಹಂಕಾರ ಭಗವಂತ ಅಲ್ಲ, ಅದರ ಆಚೆ ಇರುವ ಸತ್ವಸ್ತು ಆತ್ಮ ಭಗವಂತ. ಇದು ನೇತಿ ನೇತಿ ನೇತಿ. ಯಾವ ಮಾರ್ಗದಿಂದ ಹೋದರೂ ನಾವು ಬ್ರಹ್ಮ ಸಮುದ್ರವನ್ನೇ ಸೇರುತ್ತೇವೆ. ಕೊನೆಗೂ ನೀರಿನ ಹನಿ ಸಮುದ್ರವಾಗುವುದೇ ಮುಖ್ಯ. ನೀವು ನೇತಿ ಮಾರ್ಗದಿಂದ ಹೋಗಿ, ಇತಿ ಮಾರ್ಗದಿಂದ ಹೋಗಿ. ಯಾವುದು ಇತಿ ಮಾರ್ಗ, ಇತಿ ಮಾರ್ಗವೋ ಅದು ನಿಷ್ಕಾಮ ಕರ್ಮಯೋಗದ ಮಾರ್ಗ, ನಿಷ್ಕಾಮ ಕರ್ಮಯೋಗದ ಮಾರ್ಗ. ಸ್ವಾಮೀಜಿ ಒಂದು ಉದಾಹರಣೆ ಕೊಡ್ತಾರೆ. ಈ ಜಗತ್ತು ಇದೆಯಲ್ಲ, ದೊಡ್ಡ ಸುಳಿ. ನಾವೆಲ್ಲ ನೀರಿನ ಹನಿಗಳು. ಈ ನೀರಿನ ಹನಿ ನದಿಯಲ್ಲಿ ತೇಲ್ಕೊಂಡು ಬರ್ತಾ ಇರುತ್ತೆ. ಜನ್ಮಾಂತರಗಳಿಂದ ನದಿಯಲ್ಲಿ ತೇಲ್ಕೊಂಡು ಬರ್ತಾ ಇರುತ್ತೆ. ಆ ನೀರಿನ ಹನಿ ಹೋಗಿ ಇದ್ದಕ್ಕಿದ್ದ ಹಾಗೆ ಸುಳಿಯಲ್ಲಿ ಸಿಕ್ಕಾಕೊಳ್ಳುತ್ತೆ. ಸುಳಿಯಲ್ಲಿ ಸಿಕ್ಕಾಕಿಕೊಂಡಾಗ ಏನಾಗುತ್ತೆ? ಆ ಸುಳಿ ಎಷ್ಟು ವೇಗವಾಗಿ ತಿರುಗ್ತಾ ಇರುತ್ತೆ ಅಂದರೆ ಇದು ಅದರಲ್ಲಿ ತಿರುಗುತ್ತೆ. ಆ ತಿರುಗುವ ರಭಸಕ್ಕೇ ಮುಂದೊಂದು ದಿನ ಆ ನೀರಿನ ಹನಿ ಸಿಡಿದು ಮುಂದಕ್ಕೆ ಹೋಗ್ಬಿಡುತ್ತೆ. ಮುಂದೆ ಹೋದಾಗ ಅದು ಬ್ರಹ್ಮ ಸಮುದ್ರ ಸೇರಿ ಬ್ರಹ್ಮವೇ ಆಗುತ್ತೆ. ಹಾಗೆ ನಮ್ಮ ಜೀವನ ಅಂತೆ. ಆ ರೀತಿ ನಾವು ಪ್ರಪಂಚವೆಂಬ ಸುಳಿಯಲ್ಲಿ, ನಾನು ಎಂಬ ಸುಳಿಯಲ್ಲಿ ಈಗ ಸಿಕ್ಕಿ ಬಿದ್ದಿದ್ದೇವೆ. ಅದರ ರಭಸಕ್ಕೆ ಸುತ್ತುತ್ತಾ ಇರ್ತೇವೆ. ಆ ರಭಸನೇ ಒಂದು ದಿನ ನಮ್ಮನ್ನು, ಯಾವ ರಭಸ ಅದು? ನಮ್ಮ ಮನೋಬುದ್ಧಿಗಳ ವ್ಯಾಕುಲತೆ, ತೀವ್ರತೆ ಎಂಬ ರಭಸವೇ ನಮ್ಮನ್ನು ಆ ಸುಳಿಯಿಂದ ಸಿಡಿದು ಆಚೆ ಹೋಗುವಂತೆ ಮಾಡುತ್ತೆ. ಆಗ ನೀರಿನ ಹನಿ ಬ್ರಹ್ಮ ಸಮುದ್ರವೇ ಆಗತ್ತೆ. ಕೊನೆಯ ವಿಚಾರಕ್ಕೆ ಸ್ವಾಮೀಜಿ ಬರ್ತಾರೆ.
ಇದೆಲ್ಲ ನಮಗೆ ಎಷ್ಟು ಅರ್ಥ ಆಗುತ್ತೋ ಬಿಡುತ್ತೋ, ಆದರೆ ನಾವು ಬಹಳ ಕೇಳಬೇಕು. ಶ್ರವಣ ಕೇಳಿ ಒಂದು ದಿನ ಒಳಕ್ಕೆ ಹೋಗಿ ಕೆಲಸ ಮಾಡುತ್ತೆ. ನದಿಯ ದಂಡೆಯಲ್ಲಿರುವ ಕಲ್ಲು ಯಾವತ್ತೂ ಕರಗುವುದಿಲ್ಲ ಅಂತಲೇ ಮಾತು. ಆದರೆ ಆ ಕಲ್ಲಿನ ಮೇಲೆ ಜನ ನಡೆದು ಎಷ್ಟೋ ವರ್ಷ ಆದಮೇಲೆ ನೀವು ನೋಡಿಲ್ಲ ಆ ಕಲ್ಲು ಹೇಗಾಗಿರುತ್ತೆ, ಸವೆದಿರುತ್ತೆ ಅಥವಾ ನಯವಾಗಿರುತ್ತೆ. ಒರಟಾದ ಕಲ್ಲು ನಯವಾಗಿರುತ್ತೆ. ಅಂಥ ಕಲ್ಲೇ ಕರಗುತ್ತಂತೆ. ಇನ್ನು ನಮ್ಮ ಮನಸ್ಸು ಕಲ್ಲು. ಆದರೆ ನೀರು ಬಿದ್ದು ಆ ಕಲ್ಲು ಹೇಗೆ ಕರಗಿ ಹೋಗಿದೆ. ಜನ ನಡೆದು ಆ ಕಲ್ಲು ಹೇಗೆ ನಯವಾಗಿದೆ, ಹಾಗೆ ನಮ್ಮ ಮನಸ್ಸು ಅನ್ನುವ ಕಲ್ಲು ಕೇಳಿ ಕರಗತ್ತೆ ಅಂತೆ. ಆದ್ದರಿಂದ ನಾವು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡೋಣ. ಎಷ್ಟು ಅರ್ಥ ಆಯಿತೋ ಅಷ್ಟೇ ಸಂತೋಷ. ನೆಕ್ಸ್ಟ್ ಪಾಯಿಂಟ್ ಸ್ವಾಮೀಜಿ ಹೇಳ್ತಾರೆ, ಬಹಳ ಚೆನ್ನಾಗಿದೆ. ನಾವು ನಿರಂತರ ಕರ್ಮ ಮಾಡಬೇಕು. ನಾವು ನೀರಿನ ಹನಿಯಾದರೂ ಸರಿ ಕರ್ಮ ಮಾಡಬೇಕು. ಈ ಜಗತ್ತು ನಶ್ವರ, ಈ ಜಗತ್ತು 2 ದಿನದ್ದು ಎಂದು ಗೊತ್ತಿದ್ದರೂ ಕೂಡ ನಾವು ಕರ್ಮ ಮಾಡಬೇಕು. ಈ ಜಗತ್ತು ಒನ್ ಆಫ್ ದಿ ಪಾಸಿಂಗ್ ಸ್ಟೇಜಸ್ ಆಫ್ ಅವರ್ ಲೈಫ್. ನಾವು ದಾಟಿ ಹೋಗಬೇಕಾದ ಒಂದೊಂದು ಮೆಟ್ಟಿಲು ಎಂದು ತಿಳಿದಿದ್ದರೂ ಕೂಡ ಕರ್ಮ ಮಾಡಬೇಕು. ಏಕೆ? ಆ ಮೂಲಕ ಮಾತ್ರ ನಾವು ಕರ್ಮ ಬಂಧನದಿಂದ ಪಾರಾಗಬಲ್ಲೆವು. ಹೇಗೆ ಕರ್ಮ ಮಾಡುವುದರಿಂದ ನಾವು ಕರ್ಮ ಬಂಧನದಿಂದ ಪಾರಾಗ್ತೇವೆ? ಸ್ವಾಮೀಜಿ ಹೇಳ್ತಾರೆ, ಅನಾಸಕ್ತ ಕರ್ಮದಿಂದ. ವರ್ಕ್ ವಿತ್ ನಾನ್ ಅಟ್ಯಾಚ್ಮೆಂಟ್. ಅನಾಸಕ್ತಿಯಿಂದ ಕರ್ಮ ಮಾಡುವುದರಿಂದ ನಾವು ಕರ್ಮ ಬಂಧನದಿಂದ ಪಾರಾಗುತ್ತೇವೆ. ಅನಾಸಕ್ತಿಯಿಂದ ಎಂದರೆ ಹೇಗೆ? ಬಹಳ ಸಲ ನೋಡಿದ್ದೇವೆ. ಅದನ್ನೇ ನಾವು ಇಷ್ಟು ದಿನಗಳಲ್ಲಿ ಆಲೋಚಿಸ್ತಾ ಇದ್ದೇವೆ. ನಾನು ನನ್ನದು ಎಂದು ನೀನು ಕರ್ಮ ಮಾಡಬೇಡ. ಪತ್ನಿಗಾಗಿ ಮಾಡು, ನನ್ನ ಪತ್ನಿ ಅಂತ ಹೇಳಲಿಕ್ಕೆ ಹೋಗಬೇಡ. ಮಕ್ಕಳಿಗಾಗಿ ಮಾಡು, ನನ್ನ ಮಕ್ಕಳು ನನ್ನದು ಅಂತ ಹೇಳಲಿಕ್ಕೆ ಹೋಗಬೇಡ. ಬಂಧು ಬಳಗದವರಿಗೆ ಮಾಡು, ನನ್ನವರು, ನನ್ನ ಬಂಧು ಬಳಗ, ನನಗಾಗಿ ಎಂದು ಹೇಳಲಿಕ್ಕೆ ಹೋಗಬೇಡ. ಇದು ಅನಾಸಕ್ತಿ ಅಂತೆ. ನೋಡಿ, ಮಾಡಬೇಕು, ಆದರೆ ನಂದು ನನಗಾಗಿ ಅಂತ ಹೇಳಬಾರ್ದು. ಯಾವ ಕ್ಷಣ ನಾನು ನನ್ನದು ನನಗಾಗಿ ಎಂದು ನೀವು ಹೇಳಿದ್ರೋ ಅದು ನಮ್ಮನ್ನು ಕಟ್ಟಿ ಹಾಕಿತು, ಬಂಧಿತರನ್ನಾಗಿ ಮಾಡಿತು. ಆದ್ದರಿಂದ ಆಸಕ್ತಿ ಹುಟ್ಟಿತು, ಸ್ವಾರ್ಥ ಬಂತು. ಈ ಆಸಕ್ತಿಯಿಂದ ಸ್ವಾರ್ಥದಿಂದ ಆಸಕ್ತಿ, ಈ ಚಕ್ರ ಬಲವಾಗುತ್ತಲೇ ಹೋಗುತ್ತದೆ. ಆದ್ದರಿಂದ ಕರ್ಮ ಮಾಡು, ಅಲ್ಲಿಗೆ ನಿನ್ನದು ಮುಗಿತು. ನಾನು ನನ್ನದು ನನಗಾಗಿ ಎಂದು ನೀನು ಕರ್ಮ ಮಾಡಲಿಕ್ಕೆ ಹೋಗಬೇಡ. ನಾನು ನನ್ನದು ಇದ್ದರೆ ಅಷ್ಟೇ ದುಃಖ. ನಾವು ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇರ್ತೇವೆ, ಅಲ್ಲಿ ಗಾರ್ಡನ್ದು ದೊಡ್ಡ ಗೋಡೆ ಇರುತ್ತೆ. ಆ ಗೋಡೆ ಮೇಲೆ ಎಷ್ಟು ಕೊಳೆ ಮಾಡಿರ್ತಾರೆ, ಅದನ್ನು ಮಕ್ಕಳೆಲ್ಲ ಕೊರೆದು ಹಾಕಿರ್ತಾರೆ. ನಮಗೇನಾದರೂ ಅನ್ನಿಸ್ತಾ ಇಲ್ಲ. ಯಾಕೆ? ನಂದಲ್ಲ. ಅದೇ ನಮ್ಮ ಮನೆ ಗೋಡೆ ಮೇಲೆ ಯಾರಾದರೂ ಬಂದು ಒಂದು ಸೂಜಿ ಚುಚ್ಚಲಿ, ನಾವು ದೊಡ್ಡ ಜಗಳ ಮಾಡಿಬಿಡ್ತೀವಿ. ನಮ್ಗೆ ಎಷ್ಟು ದುಃಖ ಆಯಿತು, ಎಷ್ಟು ನೋವಾಯಿತು. ಎಲ್ಲರ ಮುಂದೆ ಹೇಳಿದ್ದು ನಾನು ಅಷ್ಟು ಕಷ್ಟಪಟ್ಟು ಮಾಡಿದ್ದೆ, ಆ ಯಾರೋ ಮಕ್ಕಳು ಬಂದು ಹಾಳು ಮಾಡಿದ್ರು ಅಂತ. ಅಲ್ಲಿ ಗೋಡೆನೂ ಅವರು ಹಾಳು ಮಾಡಿದ್ದಾರೆ, ಆಗ ನನಗೇನೂ ಆಗಲಿಲ್ಲ. ಯಾಕೆ? ಇವರು ನನ್ನ ಮನೆ ಗೋಡೆಯನ್ನು ಮುಟ್ಟಿದ ಕೂಡಲೇ ನನಗೆ ಸಂಕಟ ಆಯಿತು. ನಾನು ನನ್ನದು.
ಪಕ್ಕದವ್ರ ಮನೆ ಏನೋ ಅಪಘಾತದಿಂದ ಬೆಂಕಿ ಹೊತ್ಕೊಂಡು ಉರಿತಾ ಇದ್ದರೂ ಕೂಡ ನಮಗೇನು ಅನಿಸಲ್ಲ. ಹೇಳ್ತೀವಿ ನಾವು ಅಯ್ಯೋ ಪಾಪ ಅಂತ ಬಾಯಿ ಮಾತಿಗೆ. ನಿಜವಾಗಿ ಒಳಗೆ ಅನಿಸಿರುತ್ತಾ? ನಮಗೆ ಆದಷ್ಟು ಅನಿಸಿರುತ್ತಾ? ಇಲ್ಲ. ಅದೇ ನಮ್ಮ ಮನೆಗೆ ಬೆಂಕಿ ಹೊತ್ಕೊಳ್ಳೋದು ಬೇಡ, ಒಂದು ಸಣ್ಣ ಕಿಡಿ ಸ್ಫೋಟ ಆಗಲಿ, ನಮಗೆಷ್ಟು ಹಿಂಸೆ ಆಯಿತು, ಎಷ್ಟು ಸಂಕಟ ಆಯಿತು. ಏನರ್ಥ? ಎಲ್ಲಿ ನಾನು ನನ್ನದು ಇದೆಯೋ ಅಲ್ಲಿಯೇ ದುಃಖ. ಕರ್ಮದಲ್ಲಿ ದುಃಖ ಅಲ್ಲ, ಕೆಲಸ ಕಾರ್ಯದಲ್ಲಿ ದುಃಖ ಅಲ್ಲ, ನಾನು ನನ್ನದು ಇರುವ ಕಡೆ ದುಃಖ. ಅದಕ್ಕೆ ಭಗವದ್ಗೀತೆ ಹೇಳಿತು, ಬ್ರಹ್ಮಣ್ಯಾಧ್ಯಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ. ಸಂಘವನ್ನು ತ್ಯಜಿಸಿ ಬ್ರಹ್ಮ ಪೂಜೆ, ಬ್ರಹ್ಮನಿಗಾಗಿ ನಾನು ಕರ್ಮ ಮಾಡುತ್ತಿದ್ದೇನೆ ಎಂಬ ಭಾವದಿಂದ ಕೆಲಸವನ್ನು ಮಾಡು. ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಮಿವಾಂಭಸ. ಕಮಲದ ಎಲೆಯ ಮೇಲೆ ಅದು ನೀರಿನಲ್ಲೇ ಇರುತ್ತೆ, ಆದರೆ ಅದರ ಮೇಲೆ ನೀರು ನಿಲ್ಲುವುದಿಲ್ಲ. ಆ ರೀತಿ ನಾವು ಇರುವ ಪ್ರಯತ್ನ ಮಾಡಬೇಕಂತೆ. ಇದನ್ನು ನಾವು ಕರ್ಮಯೋಗ. ಇದರ ಮೂಲಕ ನೀರಿನ ಹನಿ ಬ್ರಹ್ಮ ಸಮುದ್ರವೇ ಆಗುತ್ತೆ ಎಂದು ಸ್ವಾಮೀಜಿ ನಮಗೆ ತಿಳಿಯಪಡಿಸ್ತಾರೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.